ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಬಾವಿಕೆರೆಯಲ್ಲಿ ಆಯುಷ್ಮಾನ್ ಆಸ್ಪತ್ರೆ, ಮುಡಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಸಿಸಿ ರಸ್ತೆ ಮತ್ತು ಬಾಕ್ಸ್ ಡ್ರೈನೇಜ್, ಹಲಸೂರು ಗ್ರಾಮದಲ್ಲಿ ಸಿಸಿ ರಸ್ತೆ ಹಾಗೂ ಬರ್ಗೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ದುರ್ಗಾಪುರ ಸಿಸಿ ರಸ್ತೆ, ಲಕ್ಕವಳ್ಳಿ ಮತ್ತು ಕೆಂಚಿಕೊಪ್ಪ ಮಧ್ಯೆ ಕೆರೆ ಹೂಳೆತ್ತುವ ಗುದ್ದಲಿ ಪೂಜೆ ಹಾಗೂ ಹರುನಹಳ್ಳಿ ಸಿಸಿ ರಸ್ತೆ ಉದ್ಘಾಟನೆಯನ್ನು ಮಾನ್ಯ ಶಾಸಕರಾದ GS ಶ್ರೀನಿವಾಸರವರು ನೆರವೇರಿಸಿಕೊಟ್ಟು ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಜೇಶ್ ಶೆಟ್ಟಿ, ವೆಂಕಟೇಶ್, ಸೀತಾರಾಮ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರೂಪಾವತಿ, ಪಕ್ಷದ ಹೋಬಳಿ ಅಧ್ಯಕ್ಷರಾದ HM ಮಂಜುನಾಥ್, ವಿಶ್ವನಾಥ್, KPCC ಸದಸ್ಯರಾದ ರಂಗಪ್ಪ ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯದ ಕಮಿಟಿ ನಿರ್ದೇಶಕರಾದ HG ಅರವಿಂದ್, ಸೋಮೇಶ್ ನಾಯ್ಕ, ಇಡ್ಲಿ ಶಿವು, ಬೆಟ್ಟಸ್ವಾಮಿ, ಅಬ್ದುಲ್ ರೆಹಮಾನ್, ರಾಜಶೇಖರ್, ಗ್ಯಾರಂಟಿ ಸಮಿತಿ ಸದಸ್ಯರಾದ ಮಣಿಕಂಠ ಹಾಗೂ ಇಲಾಖಾಧಿಕಾರಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, TV13 ನ್ಯೂಸ್, ತರೀಕೆರೆ. ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ ನಿಮಗೆಲ್ಲ ಗೊತ್ತಿದೆ ಈ ಸೂಚಿನ ಪ್ರಾಬ್ಲಮ್ ಇದೆ. ಅದಕ್ಕೆ ಕಂದಾಯ ಗ್ರಾಮ, ಉಪಗ್ರಾಮ, ಎಕ್ಸ್ಟೆನ್ಷನ್ ಆಫ್ ಗ್ರಾಮ 2E ಮಾಡಬೇಕು ಅಂತೇಳಿ ಅನೇಕ ಬಾರಿ ನಾನು ವಿಧಾನಸಭೆಯ ಹೊರಗೆ ಮತ್ತು ಅಧಿಕಾರಿಗಳು ಅಂತ ಪರ್ಸನಲ್ ಹಲವು ಬಾರಿ ಮಾತಾಡಿದ್ದು ಬಿಟ್ಟು ಇವತ್ತು ಇಡೀ ರಾಜ್ಯದಲ್ಲಿ ಅದು ಅನುಷ್ಠಾನಕ್ಕೆ ಬಂದಿದೆ. ಪ್ರಪ್ರಥಮವಾಗಿ ತೀರ್ಕೊಂಡಿದ್ದು ನಮ್ಮ ಕ್ಷೇತ್ರದ ಒಬ್ಬ ಬಾವಿಕೆರೆ ಮತ್ತು ಬಗ್ಗೋಳಿ ಎರಡನ್ನೂ ತೆಗೆದುಕೊಂಡು ಹೇಗೆ ಮಾಡ್ಬೋದು, ಏನಾಗ್ತದೆ ಅನ್ನತಕ್ಕಂಥದ್ದೆಲ್ಲ ನೋಡಿದ್ರು. ಅದಕ್ಕೆ ಎಲ್ಲ ಕಡೆ ಪತ್ರ ಸಿಗ್ತಾ ಇದೆ. ಈಗ ಹೊಸದಾಗಿ ಖಾತೆ ಮಾಡಿದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಆ ಸಾಫ್ಟ್ವೇರ್ದು ತೀರೋದ್ರೆ ಮತ್ತು ಕೊಂಡ್ಕೊಂಡ್ರೆ ಈಶೂಟ್ ಮಾಡ್ತಕ್ಕಂಥದ್ದು ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಪ್ರಾಬ್ಲಮ್ ಇದೆ. ಅದು ಸರಿಪಡಿಸ್ಲಿಕ್ಕೆ ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಂಡಿದ್ರೆ ಅದು ಈ ಸಾಫ್ಟ್ವೇರ್ನ ಪ್ರಾಬ್ಲಮ್ ಏನಾಗಿ ಡೆಲ್ಲಿಯಲ್ಲಿ ಸರಿಯಾಗಬೇಕು ಅಂತಕ್ಕಂಥದ್ದು ಇದೆ. ಹಾಗಾಗಿ ಅದು ಇನ್ನೂ ಕೂಡ ಆಗಿಲ್ಲ. ಒಟ್ಟಾರೆ ಈ ಕೆಲಸಗಳು ಆದಷ್ಟು ಬೇಗ ಗುಣಮಟ್ಟದಲ್ಲಿ ಮಾಡಿಸ್ಬೇಕಾದ್ದು ಸಾರ್ವಜನಿಕರ ಕೆಲಸ. ಬಂದು ನಾವು ನೋಡೋಕ್ಕಾಗಲ್ಲ. ಇಂಜಿನಿಯರ್ ಗಮನವಹಿಸಿ ನಿಮಗೆ ಗಮನ ಸರಿಯಾಗಿ ಒಂದೊಂದು ರಸ್ತೆ ಮಾಡೋದು 50 ವರ್ಷ ಬರಬೇಕು. CC ರೋಡ್ಗಳು ಆ ರೀತಿ ಮಾಡಬೇಕು ಅಂತ ಮಾತನ್ನು ಹೇಳ್ತಾ ನಾನು ಮಾತನಾಡ್ತೀನಿ. ಮಾಡ್ಬಿಡ್ತಾರೆ ಅನ್ಕೊಂಡ್ರೆ, ಆದರೆ ನಮ್ಮ ಪೋಸ್ಟ್ಗೆ ಕೆಲವು ಒಂದು 7-8 ಜನ ತಡೆ ಒಡ್ಡಿದ್ರು. ಆದರೂ ಕೂಡ ಕೋರ್ಟು ಎಲ್ಲ ಅಳತೆ ಮಾಡಿದ್ದಾರೆ. ತುಂಬ ಜನ ಒತ್ತುವರಿ ಆಗಿ ಎಲ್ಲರೂ ಅಳತೆ ಮಾಡಿದ್ದೆಲ್ಲ ಒತ್ತುವರಿ ಆಗಿದೆ. ಕೆಲವರು ಯಾರು ಇಬ್ಬರು ಒತ್ತುವರಿ ಅಳತೆ ಮಾಡೋಕ್ಕೆ ಬಿಡಲ್ವಂತೆ. ಅದು ಕಾನೂನು ಬಾಹಿರ. ಅದನ್ನು ಅಳತೆ ಮಾಡ್ತಾರೆ ನಾಳೆ ನಾಡೋದಲ್ಲಿ 24ಕ್ಕೆ ನೋಟಿಸ್ ಕೊಡೋದು. ಯಾಕೆ ಅಳತೆ ಮಾಡೋದು? 4 ಜನ ನೋಟಿಸ್ ಕೊಟ್ಟು ಬಂದಿದ್ದಾರೆ. ಕೊಟ್ಟಿದ್ದೀವಿ ಬಿಡಿಂದ ಹೇಳಿದ್ರು ಸರ್, ಲಿಖಿತವಾಗಿ ಕೊಟ್ಟಿದ್ರು. 24ಕ್ಕೆ 24 ತಾರೀಕು ಅಳತೆ ಮಾಡ್ತಾರೆ. ಅದಂತರ ಸವಿನ ಕಾರ್ಯ ಅವರೇ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲಾಂದರೆ ನಾವು ಮಾಡಿದ್ರೆ ಅಳತೆ ಕರೆಕ್ಟಾಗಿ ಮಾಡ್ತೀವಿ. ಅಷ್ಟು ನಾವಾದರೆ ಅವರಾದರೆ ಎಷ್ಟು ಬೇಕೋ ಅಷ್ಟು ಆ ಥರ ಮಾಡಿ ಅಭಿವೃದ್ಧಿ ಮಾಡ್ತೀವಿ. ನಮಗೆ ಇಷ್ಟೊತ್ತಿಗೆ ಅದು ಕರೆಕ್ಟಾಗಿ ಆಗಿದ್ದರೆ ರಸ್ತೆ, ಲೈಟು ಎಲ್ಲ ಆಗ್ಬಿಡೋದು. ಜೊತೆಗೆ ಈ ಊರಿನ ಚಿತ್ರಣನೇ ಬದಲಾಗೋದು. ಜೊತೆಗೆ ಈ ಊರಿನ ಸೊಬಗನ್ನು ಹೆಚ್ಚಿಸಲಿಕ್ಕೆ ಒಟ್ಟು ಮುಖ್ಯ ರಸ್ತೆಯಲ್ಲೇ ಒಂದು ಕೆರೆ ಇದೆ. ನಾವು ಊರಿಂದ ನೋಡ್ತಿರೋದು ಹೀಗೆ ಐತೆ. ಈಗ ಅದಕ್ಕೆ ಕಾಯಪಲ್ಪ ಆಗಿದೆ. ಇದು ದೊಡ್ಡಗಳೆಲ್ಲ ಎತ್ತಿ ಒಂದು ವಾಕ್ ಮಾಡಲಿಕ್ಕೆ ಕೂಡ ಎಸ್ಟಿಮೇಟಲ್ಲಿ ಸೇರಿದೆ. ಸ್ವಲ್ಪ ಇದೆಲ್ಲ ಈ ಸಾರ್ವಜನಿಕರಿಗೆ ಎಲ್ಲ ಅನುಕೂಲ ಆಗ್ತದೆ. ಈ ಒಂದು ಕಾರ್ಯ ಮಾಡಲಿಕ್ಕೆ ನಮ್ಮ ಮಾಜಿ NTR ಸಿದ್ದರಾಮಯ್ಯವರು ಕೂಡ ಸಹಕಾರಿಯಾಗಿದ್ದಾರೆ. ಅವರು ಕೂಡ ಇದರಲ್ಲಿ ಕೈ ಜೋಡಿಸಿ ಈ ಒಂದು ಹಣ ತರಲಿಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಅವರು ಕೂಡ ಮಾಡಿದ್ದರಿಂದ ಇವತ್ತು ಖಂಡಿತವಾಗಿ ಒಂದು ಇತ್ತೀಚಿನ ದರಲಿಂಗದ MD ಅವರು ಮಿಷನ್ ಸಹಕಾರ ಮಾಡಿ ಮಿಷನ್ ಕೊಯ್ತಾನೆ. ಅದರಿಂದ ಈ ಸಂದರ್ಭದಲ್ಲಿ DN ಚಂದ್ರಪ್ಪನಿಗೆ ಹೃದಯಪೂರ್ವಕ ಅಭಿನಂದನೆಯಿಂದ ನಾನು ಕ್ಷೇತ್ರದ ಶಾಸಕರಾಗಿ ಅವರು ಸದಸ್ಯರ ಕೇಳ್ತಾ, ಈ ಕೆಲಸ ಕಾಮಗಾರಿ ತುಂಬ ಅಚ್ಚುಕಟ್ಟಾಗಲಿ. ಇದು ಮಾಡಿದ್ದು ತುಂಬ ವರ್ಷಗಳು ಬರಬೇಕು. ಯಾಕೆಂತಂದ್ರೆ ಹಿಂದೆ ಮಾಡಿ ಸ್ವಲ್ಪ ಅದು ಮಾಡಿದ್ರೆ ಗೊತ್ತಾಗಿಲ್ಲ. ಅದಕ್ಕೆ ದೊಡ್ಡ ಬೇರೆ ಮಿಷಿನೇ ಬೇಕು ಅಂತ ಬರೋಣ.
ಸಸ್ಯ ಜೊಣ್ಣೆಲ್ಲ ತೆಗೆದ್ರೆ ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ಅವರು ಮಕ್ಕಳು ಸಂಜೆ ಹೊತ್ತು ವಾಕ್ ಮಾಡಲಿಕ್ಕೆ ಒಂದು ಒಳ್ಳೆಯ ವಾತಾವರಣ ಅನುಕೂಲ ಆಗ್ತದೆ. ಈ ರಂಗೇನಹಳ್ಳಿಗೆ ಹೋಗೋದು ತಪ್ಪುತ್ತೆ. ಇಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ಇಲ್ಲೇ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡ್ತಾರೆ. ಅವ್ರ ವಾಸಕ್ಕೂ ಕೂಡ ಇಲ್ಲೇ ಇರೋದ್ರಿಂದ ನಿಮ್ಗೆ ಯಾವಾಗಲೂ 24x7 ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ ಅಂತ ಹೇಳ್ತಾ, ನಾವು ಮೀಟಿಂಗ್ಗಳು ಮಹಾಬಾಲ್ ಮಾಡಿಲ್ಲ ಅಂತ ಹೇಳಿದ ಇದಕ್ಕೋಸ್ಕರ ಸರ್ಕಾರದ ಮಟ್ಟದಲ್ಲಿ ಮೀಟಿಂಗ್ಗಳು ಮಾಡಿದ್ದೀವಿ. ಕೆಲವು ವೆಂಕಟೇಶ್ ಅವರೆಲ್ಲ ಬಂದಿದ್ದರು. 3 ಮೀಟಿಂಗ್ ಆಗಿಲ್ಲ ಸರ್. ರೆವಿನ್ಯೂ ಸೆಕ್ರೆಟರಿ ನಿಮ್ಮ ಪಂಚಾಯತಿ ವಿಚಾರನೇ ಫಸ್ಟ್ ಮಾತಾಡಿದ್ದೇ ನಿಮ್ಮ ಪಂಚಾಯತಿ ವಿಚಾರ. ವಿಧಾನಸಭೆಯಲ್ಲಿ ಮಾತಾಡಿದ್ದು ಬಾವಿಕೆರೆ ವಿಚಾರ. ಸರ್ಕಾರಿಯ ರೆವಿನ್ಯೂ ಈಶ್ವರ್ ಖಂಡ್ರೆ, ಜಾರ್ಜು, ರೆವಿನ್ಯೂ ಮಿನಿಸ್ಟ್ರು 3 ಮೀಟಿಂಗ್ ಮಾಡಿದ್ವಣ್ಣ. ನಾವು ಅಷ್ಟು ತಲೆ ಕೆಡಿಸ್ಕೊಂಡು ಅಷ್ಟೆಲ್ಲ ಮಾಡಿದ್ದಕ್ಕೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದು ಇವತ್ತು ಏನಾದ್ರು ಉಪಗ್ರಾಮ, ಕಂದಾಯ ಗ್ರಾಮ, ಎಕ್ಸ್ಟೆನ್ಷನ್ ಗ್ರಾಮ ಠಾಣ ಆಗ್ತಿದೆ ಅಂತಂದ್ರೆ ರಾಜ್ಯದಲ್ಲಿ ನಾನು ಹೇಳಿದ್ದಲ್ಲ, ಇದು ಬೇರೆ ಅಧಿಕಾರಿಗಳು, ಇಂದಿನ DC ಗಳು, ನಮ್ಮ AC ಅವ್ರು ಹೇಳಿದ್ರು ಕಂದಾಯ ಗ್ರಾಮಗಳ ಜನಕ ಅಂತ ಹೇಳಿದ್ರು. ನಾವು ಅಷ್ಟು ಮಾಡಿದ್ದೀವಿ. ಮೀಟಿಂಗ್ ಇಲ್ಲಿ ಇವ್ರು ತಗೊಂಡು ಏನು ಪ್ರಯೋಜನ ಆಗೋದಿಲ್ಲ. ಇಲ್ಲಿ RFR ಕರ್ಕೊಂಡು ಕೂತ್ಕೊಂಡ್ರೆ ಏನೇನು ಪ್ರಯೋಜನ ಆಗಲ್ಲ. ಅಲ್ಲಿ ಸರ್ಕಾರ ಮಾಡ್ತಾಗ PCCF ಮಂತ್ರಿಗಳಿದ್ರೆ ಏನಾರು ಒಂಚೂರು ಮಾಡ್ಬೋದು. ಯಾರಿಗೂ ಅಧಿಕಾರ ಇಲ್ಲ. ಸ್ಟೇಟ್ ಫಾರೆಸ್ಟರ್ ಆಗಲಿ, ಫಾರೆಸ್ಟ್ ಡಿಪೋನರೇ ಆಗಲಿ ಕೊಡೋದಕ್ಕೆ ಈ ವರೆಗೂ ನಮ್ಮ ಪೂರ್ಣಿಮಾ ಅಂತ ತಹಶೀಲ್ದಾರು ಈ ಸ್ಟೇಟ್ ಫಾರೆಸ್ಟಲ್ಲೇ ಇದು ಕೊಟ್ಟರು ಹಾಸ್ಪಿಟ್ಲಿಗೆ ಜಾಗವ. ಜೈಲಿಗೆ ಅರೆಸ್ಟ್ ಮಾಡಿ ಅರೆಸ್ಟ್ ವಾರೆಂಟ್ ಆಗಿ ಪನಿಷ್ಮೆಂಟ್ ಆಗಿ ಮನೆಗಿದ್ದಾರೆ. MFR ಒಟ್ಟು ಅರಣ್ಯ ಬರೀ ಡಿಪೋ ಇದೆಯಲ್ಲ, ಅರಣ್ಯ ಡಿಪೋ ನಾವು ಕೊಟ್ಟ ಜಾಗ ಅದಕ್ಕೆ ಕೊಡಲಿಲ್ಲ. ದುಡ್ಡು ಕೊಡ್ತಾ ಇಲ್ವಲ್ಲ ಹಾಸ್ಪಿಟ್ಲಿಗೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ನಾಟ ಹಾಕೋಣ ಕೊಟ್ಟಿದ್ದ ಜಾಗ, ಅದು ತರೀಕೆರೆಗೆ ನಾಟ ಹಾಕೊಂಡ್ರಪ್ಪ ಅಂತ ಕೊಟ್ಟಿದ್ದ ಜಾಗನ ಅರಣ್ಯ ಇಲ್ಲ ಡಿಪೋ ಒಂದು ಬಂತು ಅಂತೇಳಿ ನಾವು ಕೊನೆಗೆ ಕಾಲೇಜ್ ಕಟ್ಟಬೇಕಿದ್ರೆ ಹಿಂದೆ TS ವಿಶ್ವೇಂದ್ರಪ್ಪ ಇದ್ದ ಕಾಲೇಜ್ ಬಿಲ್ಡಿಂಗ್ ಮಂಜೂರಾಗಿದ್ದು. ಅಲ್ಲಿಂದ 5 ವರ್ಷ 3 ವರ್ಷ, ಅಲ್ಲಿಂದ ಸುರೇಶ್ 5 ವರ್ಷ 8 ವರ್ಷ ಕಟ್ಟಕ್ಕಾಗಿರ್ಲಿಲ್ಲ. ಕೊನೆಗೆ ನಾವು ಅದನ್ನ ಆಯ್ತ್ಕೊಂಡ್ರಪ್ಪ, ನಾವು ಬರೀ ವಾದ ಮಾಡ್ಕೊಂತ ಹೋದ್ರೆ ಆಗೋದಿಲ್ಲ, ನಮ್ದು ಸ್ವಾಗತ ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ಪಂಚಾಯತಿ ಅಧ್ಯಕ್ಷರಾಗಿ ಭಾಗವಹಿಸತಕ್ಕಂಥ ನಮ್ಮ ಚಿನ್ನಪ್ಪರಿಗೆ ನಾನು ಹೃತ್ಪೂರ್ವಕ ಸ್ವಾಗತ ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಊರಿನ ಎಲ್ಲ ಜನಪ್ರತಿನಿಧಿಗಳಿಗೆ, ಗ್ರಾಮದ ಮುಖಂಡರಿಗೆ ನಾನು ಹೃತ್ಪೂರ್ವಕ ಕೋರ್ತೇನೆ. ನಮ್ಮ ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯರಾದ ಶ್ರೀಯುತ ವೆಂಕಟೇಶ್ ಅಣ್ಣವರಿಗೆ ನಾನು ಹೃತ್ಪೂರ್ವಕ ಸ್ವಾಗತ ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಹೃತ್ಪೂರ್ವಕ ಸ್ವಾಗತ ಕೋರ್ತೇನೆ. ಅದು ನಮ್ಮ ವೈದ್ಯಾಧಿಕಾರಿಗಳಾದಂಥ ಸುರೇಶ್ ಅವರು ಮತ್ತು ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿವರ್ಗದ ಆಶಾ ಕಾರ್ಯಕರ್ತರಿದ್ದಾರೆ, ಎಲ್ಲರಿಗೂ ನಾನು ಸ್ವಾಗತನ ಕೋರ್ತಾ, ನಿಜವಾಗ್ಲೂ ಇವತ್ತೊಂದು ಸಂತೋಷದ ದಿವಸ. ಬಹುದಿನದ ಬೇಡಿಕೆ, ಬಾವಿಕೆರೆ ಒಂದು ಗ್ರಾಮದಲ್ಲಿ ಒಂದು ಆಯುಷ್ಮಾನ್ ಆರೋಗ್ಯ ಮಂದಿರ ಒಂದು ನೂತನ ಕಟ್ಟಡ ಪ್ರಾರಂಭ ಆಗಬೇಕು ಅಂತ